ಹಾಯ್ ಹಲೋ ಗುಡ್ ಆಫ್ಟರ್ನೂನ್. ಫಸ್ಟ್ ನಾವು ಫ್ಯಾಕ್ಟ್ರಿ ಔಟ್ಲೆಟ್‌ಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ನೆಕ್ಸ್ಟ್ ನಾವು ಬಂದಿದ್ದೇನೆ ಮೈಸೂರು ಝೂ ಇದೆಯಲ್ಲ ಅದ್ರ ಪಕ್ಕದ ಶಾಪ್‌ಗೆ ಹೋಗೋಣ. ಅಲ್ಲೂ ಒಂದು ಬ್ರಾಂಚ್ ಇದೆ ಅಂತ ಹೇಳಿದ್ರಲ್ವ ಅಲ್ಲಿಗೆ ಹೋಗೋಣ ಅಂತ ಹೋದ್ವಿ. ಬಟ್ ಅದು ಶಾಪ್ ಕ್ಲೋಸ್ ಆಗಿತ್ತು. ಸೊ ಹಂಗೆ ಮುಂದೆ ಬಂದರೆ ಅದೇ ರೋಡಲ್ಲಿ ಕರ್ನಾಟಕ ಸ್ಯಾರೀಸ್ ಪಕ್ಕ ಇದೊಂದು ಹೊಸ ಶಾಪ್ ಓಪನ್ ಆಗಿತ್ತು. ಸೊ ಇಲ್ಲಿಗೆ ಬಂದ್ವಿ. ಇದು ಫಸ್ಟ್ ಡೇ ಓಪನ್ ಆಗಿರೋದು ಅಂತ ಹೇಳಿದ್ರು. ಬರ್ತಿದ್ದಂಗೆನೆ ಇವೆರಡು ಕಲರ್ ಇಷ್ಟ ಆಯಿತು ನನಗೆ, ಪರ್ಪಲ್ ಮತ್ತು ರಾಣಿ ಪಿಂಕ್ ಕಲರ್ ಇವೆರಡು ಇಷ್ಟ ಆಯಿತು. ಸೊ ನನ್ನ ಹತ್ರ ಆಲ್ರೆಡಿ ಗ್ರೀನ್ ಕಲರ್ ಇದೆ ಮೈಸೂರು ಸಿಲ್ಕು ಮತ್ತು ಯೆಲ್ಲೋ ಕಲರ್ ಇದ್ದಿದ್ದರಿಂದ ಆ ಕಲರ್ಸ್ ಬಿಟ್ಟು ಬೇರೆ ತೊಗೊಳ್ಳೋಣ ಅಂತ ಹೇಳಿ ಇವೆರಡು ಇಷ್ಟ ಆಯಿತು. ಸೊ ಬಾರ್ಡರು ಇಷ್ಟ ಆಯಿತು. ನೋಡ್ತಾ ಇರ್ಬೋದು ಪಿಂಕ್ ಬಾರ್ಡರ್ ಇದು ಈ ರೀತಿ ಇದೆ, ಸ್ವಲ್ಪ ಗ್ರ್ಯಾಂಡ್ ಆಗಿದೆ ಪರ್ಪಲ್ ಕಂಪೇರ್ ಮಾಡಿದ್ರೆ. ಸೊ ಹಂಗಾಗಿ ಕನ್ಫ್ಯೂಷನಲ್ಲಿದ್ದೆ ನಾನು, ಅದು ಇದು ತೊಗೊಳ್ಳ ಅಂತ ಹೇಳಿ. ಅದ್ರ ಮಧ್ಯೆ ನನಗೆ ಇದೊಂದು ಕಲರ್ ಡಿಫ್ರೆಂಟ್ ಅಂತ ಅನ್ನಿಸ್ತು. ಬಟ್ ಇದ್ರ ಬಾರ್ಡರ್ ಅಷ್ಟು ಇಷ್ಟ ಆಗಲಿಲ್ಲ ಅಂತ ಹೇಳಿ ಪರ್ಪಲ್ ಮತ್ತು ಪಿಂಕಲ್ಲಿ ಕನ್ಫ್ಯೂಷನ್ ಇತ್ತು. ಕೃಷ್ಣ ಅವ್ರನ್ನ ಕೇಳ್ತಾ ಇದ್ದೆ, ಅವರೂ ಎರಡೂ ಚೆನ್ನಾಗಿದೆ ಅಂತಲೇ ಹೇಳ್ತಾ ಇದ್ರು. ಬಟ್ ಫೈನಲಿ ಪರ್ಪಲ್ ಬಾರ್ಡರ್ಗಿಂತ ಪಿಂಕ್ ಬಾರ್ಡರ್ ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಹೇಳಿ ಮತ್ತು ನನ್ನ ಹತ್ರ ಪಿಂಕ್ ಕಲರು ಇಲ್ಲದೆ ಇದ್ದಿದ್ದಕ್ಕೆ ಅದನ್ನೇ ಚೂಸ್ ಮಾಡಿ ಅದನ್ನೇ ಪರ್ಚೇಸ್ ಮಾಡಿದೆ. ಫೈನಲಿ ಪಿಂಕ್ ಕಲರ್ ಒಂದು ಮೈಸೂರು ಸಿಲ್ಕ್ ಸ್ಯಾರಿ ಪರ್ಚೇಸ್ ಮಾಡಿದ್ದು ತುಂಬಾ ಖುಷಿ ಆಯಿತು ನನಗೆ. ಸೊ ನನಗೆ ಏನಾದರೂ ಒಂದು ಹೊಸದಾಗಿ ತೊಗೋತಿದ್ದೀನಿ ಅಥವಾ ಪರ್ಚೇಸ್ ಮಾಡ್ತಿದ್ದೀನಿ ಅಂದರೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಾಗಿ ಇವತ್ತು ತುಂಬ ಖುಷಿ ಆಯಿತು. ಸೊ ಇದಾಗಿತ್ತು ಈ ದಿನದ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಲೈಕ್